ಆಸ್ಟ್ರೇಲಿಯಾ ನಡುವೆ ಮೂರನೇ ಏಕದಿನ ಪಂದ್ಯ ನಡೆದಿದ್ದು 9 ವಿಕೆಟ್ಗಳ ಜಯ ದಾಖಲಿಸಿದೆ ಟೀಮ್ ಇಂಡಿಯಾ. 237 ರನ್ಗಳ ಟಾರ್ಗೆಟ್ ನೀಡಿದಂಥ ಆಸ್ಟ್ರೇಲಿಯಾ 38 ಓವರ್ಗಳಲ್ಲಿ ಭಾರತ ಗುರಿ ಮುಟ್ಟಿದೆ. ರೋಹಿತ್ ಶತಕ, ಕೊಹ್ಲಿ ಅರ್ಧ ಶತಕ ಸಂಭ್ರಮ ಸಿಡಿಸಿದ್ದಾರೆ. ಬೌಲಿಂಗ್ ಬ್ಯಾಟಿಂಗ್ನಲ್ಲಿ ಗಿಲ್ ಪಡೆ ಮಿಂಚಿದೆ. 2-1 ಅಂತರದಲ್ಲಿ ಸರಣಿ ಸೋತಂತ ಟೀಮ್ ಇಂಡಿಯಾ 9 ವಿಕೆಟ್ಗಳ ಜಯವನ್ನ ದಾಖಲಿಸಿದೆ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಫಿಟ್ನೆಸ್ ಬಗ್ಗೆ ಕ್ವಶ್ಚನ್ ಮಾಡಿದವರಿಗೂ ಕೂಡ ಭಾರತದ ಹಳೆ ಹುಲಿಗಳು ಜಂಟಿಯಾಗಿ ಒಂದು ರೀತಿ ತಿರುಗೇಟನ್ನ ನೀಡಲಾಗಿದೆ. ಈ ಒಂದು ಮ್ಯಾಚ್ನಲ್ಲಿ ಸಿಡ್ನಿಯಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆದಂತಹ ಮೂರನೇ ಏಕದಿನ ಪಂದ್ಯದಲ್ಲಿ ಭಾರತಕ್ಕೆ 9 ವಿಕೆಟ್ಗಳ ಜಯವನ್ನ ತಂದಿದ್ದಾರೆ. ಈ ಪಂದ್ಯ ಅಕ್ಷರಶಃ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ವೈಭವಕ್ಕೆ ಸಾಕ್ಷಿಯಾಗಿದೆ. ಈ ಮೂಲಕ 2027ರ ವಿಶ್ವಕಪ್ಗೆ ತಮ್ಮನ್ನ ನಿರ್ಲಕ್ಷ್ಯ ಮಾಡುವ ಹಾಗೆ ಇಲ್ಲ ಅನ್ನುವಂತ ಒಂದು ಸ್ಪಷ್ಟ ಸಂದೇಶವನ್ನ ಕೂಡ ಈ ಇಬ್ಬರು ಸ್ಟಾರ್ ಆಟಗಾರರು ನೀಡಿದ್ದಾರೆ. 9 ವಿಕೆಟ್ಗಳ ಜಯವನ್ನ ದಾಖಲಿಸಿದೆ ಟೀಮ್ ಇಂಡಿಯಾ. ಭಾರತ ಆಸ್ಟ್ರೇಲಿಯಾ ನಡುವೆ ಮೂರನೇ ಏಕದಿನ ಪಂದ್ಯ. ರೋಹಿತ್ ಶರ್ಮಾ ಅವರ ಶತಕ ಮತ್ತು ವಿರಾಟ್ ಕೊಹ್ಲಿ ಅವರ ಅರ್ಧ ಶತಕ ನೆರವಿನಿಂದಾಗಿ ಆಸ್ಟ್ರೇಲಿಯಾದ ವಿರುದ್ಧ ಟೀಮ್ ಇಂಡಿಯಾ 9 ವಿಕೆಟ್ಗಳ ಭರ್ಜರಿ ವಿಜಯವನ್ನ ಸಾಧಿಸಿದೆ. ಆಸೀಸ್ ವಿರುದ್ಧ ಶತಕ ಸಿಡಿಸಿದ್ದಾರೆ ರೋಹಿತ್ ಶರ್ಮಾ. 105 ಎಸೆತಗಳಲ್ಲಿ ರೋಹಿತ್ ಶರ್ಮಾ ಶತಕ ಸಿಡಿಸಿದ್ದು 33ನೇ ಅಂತಾರಾಷ್ಟ್ರೀಯ ಶತಕ ದಾಖಲಿಸಿದ್ದಾರೆ ರೋಹಿತ್. ಆಸೀಸ್ ವಿರುದ್ಧದ ಕೊನೆಯ ODI ಪಂದ್ಯದಲ್ಲಿ ಶತಕ, 125 ಎಸೆತಗಳಲ್ಲಿ 121 ರನ್ ಗಳಿಸಿದ್ದಾರೆ ರೋಹಿತ್. 13 ಬೌಂಡ್ರಿ ಹಾಗೂ 3 ಸಿಕ್ಸ್ ಒಳಗೊಂಡಂತಹ ಶತಕ ಇದು. 121 ರನ್ ಗಳಿಸಿ ರೋಹಿತ್ ಔಟ್ ಆಗದೆ ಉಳಿದಿದ್ದಾರೆ. ಹಾಗಾಗಿ ಭಾರತ ಆಸ್ಟ್ರೇಲಿಯಾ ನಡುವೆ ಮೂರನೇ ಏಕದಿನ ಪಂದ್ಯದಲ್ಲಿ 9 ವಿಕೆಟ್ಗಳ ಜಯವನ್ನ ದಾಖಲಿಸಿದೆ ಟೀಮ್ ಇಂಡಿಯಾ. ಅಡಿಲೇಡ್ ಪಂದ್ಯದಲ್ಲಿ ಆಕರ್ಷಕ ಅರ್ಧಶತಕ ಬಾರಿಸಿದಂತ ರೋಹಿತ್ ಸಿಡ್ನಿಯಲ್ಲಿ ನಡೆದ ಮೂರನೇ ಏಕದಿನ ಪಂದ್ಯದಲ್ಲೂ ಕೂಡ ಶತಕದೊಂದಿಗೆ ಮಿಂಚಿದ್ದಾರೆ. ಇನ್ನು ಕಳೆದ 2 ಪಂದ್ಯದಲ್ಲಿಯೂ ಕೂಡ ಶೂನ್ಯಕ್ಕೆ ಔಟ್ ಆಗಿ ನಿರಾಸೆ ಮೂಡಿಸಿದಂತ ವಿರಾಟ್ ಕೊಹ್ಲಿ ಅವರು ಸಹ ತಾನೇನು ಕಡಿಮೆ ಇಲ್ಲ ಅನ್ನುವಂತೆ ಆಡಿ ಅರ್ಧ ಶತಕವನ್ನ ಬಾರಿಸಿ ಪ್ರೇಕ್ಷಕರನ್ನ ರಂಜಿಸಿದ್ದಾರೆ. ಹಾಗೆ ಭರ್ಜರಿ ಕಂಬ್ಯಾಕ್ ಮಾಡಿದ್ದಾರೆ ಕಿಂಗ್ ವಿರಾಟ್ ಕೊಹ್ಲಿ. ಆಸ್ಟ್ರೇಲಿಯಾ ವಿರುದ್ಧದ ಭರ್ಜರಿ ಅರ್ಧ ಶತಕ ದಾಖಲಾಗಿದೆ. 81 ಎಸೆತಗಳಲ್ಲಿ 74 ರನ್ ಗಳಿಸಿದ್ದಾರೆ ಕೊಹ್ಲಿ. ಮತ್ತೊಂದು ದಾಖಲೆಯನ್ನ ನಿರ್ಮಿಸಿದ್ದಾರೆ ರನ್ ಮಿಷನ್. ಓಟಿನಲ್ಲಿ 2ನೇ ಅತಿ ಹೆಚ್ಚು ರನ್ ಗಳಿಸಿದಂತ ಆಟಗಾರ ಕುಮಾರ್ ಸಂಗಕಾರ್ ದಾಖಲೆಯನ್ನ ಮುರಿದಿದ್ದಾರೆ ವಿರಾಟ್ ಕೊಹ್ಲಿ ಈ ಮೂಲಕ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 14,234 ರನ್ ಕಲೆ ಹಾಕಿದ್ದಂತ ಶ್ರೀಲಂಕಾದ ಸಂಗಕಾರ್ ಇನ್ನು 18,426 ರನ್ ಮೂಲಕ ಮೊದಲ ಸ್ಥಾನದಲ್ಲಿ ಸಚಿನ್ ಇದ್ರು. ವಿರೋಧಿಗಳಿಗೆ ಬ್ಯಾಟ್ನಿಂದಲೇ ವಿರಾಟ್ ಈಗ ಉತ್ತರವನ್ನ ನೀಡಿದ್ದಾರೆ. ಮುಂದಿನ ಏಕದಿನ ಸರಣಿಗೂ ಕೂಡ ನಾನೇ ಫಿಟ್ ಅಂತ ಹೇಳಿ ಕಿಂಗ್ ಕೊಹ್ಲಿ ತಮ್ಮ ಆಟದ ಮೂಲಕ ನಿರೂಪಿಸಿದ್ದಾರೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿ. ಪಾಟೀಲ್, ಭಾರತ ಆಸ್ಟ್ರೇಲಿಯಾ ನಡುವೆ ಮೂರನೇ ಏಕದಿನ ಪಂದ್ಯ 9 ವಿಕೆಟ್ಗಳ ಜಯವನ್ನ ಟೀಮ್ ಇಂಡಿಯಾ ದಾಖಲಿಸಿರುವಂತದ್ದು. ಮ್ಯಾಚ್ ಹೇಗಿತ್ತು? ರೋಹಿತ್ ಹಾಗೆ ಕೊಹ್ಲಿಯ ಪ್ರದರ್ಶನ ಯಾವ ರೀತಿಯಾಗಿತ್ತು? ಎಸ್ ದಿವ್ಯದಾಸ್, ಈ ರೋಕೋ ಜೋಡಿ ಇವತ್ತು ಭರ್ಜರಿಯಾದಂತಹ ಒಂದು ಆಟ ಆಡಿ ಭಾರತಕ್ಕೆ ಮೂರನೇ ಏಕದಿನ ಪಂದ್ಯದ ಗೆಲುವನ್ನ ತಂದುಕೊಡ್ತು. ಒಂದೇನು ಅಂತಂದ್ರೆ, ಈ ಒಂದು ಸರಣಿ ಆರಂಭಕ್ಕೂ ಮುಂಚೆ ತುಂಬಾ ಕುತೂಹಲ ಇತ್ತು. 7 ತಿಂಗಳ ಗ್ಯಾಪ್ ಇತ್ತು. ಅದ್ರ ಜೊತೆಗೆ ಟೆಸ್ಟ್ಗೆ, ಅದ್ರ ಜೊತೆಗೆ T20 ಕೂಡ ರಿಟೈರ್ಮೆಂಟ್ ನ ಕೊಟ್ಟಿದ್ರು ಈ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ. ಅದಾದ ನಂತರ ODIಗೆ ಮಾತ್ರ ತಮ್ಮನ್ನ ತಾವು ಸೀಮಿತ ಮಾಡ್ಕೊಂಡಿದ್ರು. ಬಟ್ ಆರಂಭದ 2 ಪಂದ್ಯಗಳಲ್ಲೂ ಕೂಡ ಕೊಹ್ಲಿ ವೈಫಲ್ಯವನ್ನ ಹೊಂದಿದ್ರು. 2 ಪಂದ್ಯಗಳಲ್ಲೂ ಕೂಡ ಡಕ್ಔಟ್ ಆಗಿದ್ರು. ಅದು ಅಭಿಮಾನಿಗಳಿಗೆ ಸಾಕಷ್ಟು ನಿರಾಸೆ ಉಂಟು ಮಾಡಿತ್ತು. ಅದರ ಜೊತೆಗೆ ಮುಂದಿನ ಸರಣಿಗಳಲ್ಲಿ ಆಯ್ಕೆ, ಅದರ ಜೊತೆಗೆ 2027ರ ವಿಶ್ವಕಪ್ಗೆ ಆಯ್ಕೆ ಮಾಡ್ತಾರ ಇವರನ್ನ ಅಥವಾ ಇವರೇ ರಿಟೈರ್ಮೆಂಟ್ ಕೊಡ್ತಾರ ಅನ್ನುವಂತಹ ಒಂದು ಭಯ ರೋಕೋ ಜೋಡಿ ಅಭಿಮಾನಿಗಳಲ್ಲಿ ಕಾಡ್ತಾ ಇತ್ತು. ಬಟ್ ಇವತ್ತಿನ ಪಂದ್ಯವನ್ನ ನೋಡಿದ್ರೆ ಖಂಡಿತವಾಗ್ಲೂ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಖಂಡಿತವಾಗಿ ಫಿಟ್ ಇದ್ದಾರೆ. ಅದು ಕೂಡ ಆಸ್ಟ್ರೇಲಿಯಾದಂತ ಆಟ ಏನು ಎದುರಾಳಿ ಆಟದ ಜೊತೆಗೆ ಇಂಥ ಒಂದು ಪ್ರದರ್ಶನ ಇತ್ತಲ್ಲ, ಖಂಡಿತವಾಗ್ಲೂ ಭಾರತಕ್ಕೆ ಒಂದು ಬೂಸ್ಟ್ ಅಪ್ ತಂದುಕೊಡ್ತು. ಬಟ್ 2-0 ಅಂತರದಲ್ಲಿ ನಾವು ಈ ಒಂದು ಸರಣಿಯನ್ನ ಸೋತಿರಬಹುದು. ಬಟ್ ಕೊನೆಯ ಪಂದ್ಯದಲ್ಲಿ ಭಾರತ ಆಡಿದಂತಹ ಆಟ ಇದೆಯಲ್ಲ, ಅದು ಭಾರತಕ್ಕೆ ಒಂದು ದೊಡ್ಡ ಕಾನ್ಫಿಡೆನ್ಸ್ ಕೊಡುತ್ತೆ. ಆರಂಭದಲ್ಲಿ ಉತ್ತಮ ಒಂದು ಆರಂಭ ಪಡೀತು ಆಸ್ಟ್ರೇಲಿಯಾ ತಂಡ. ಟಾಸ್ ಗೆದ್ರು ಕೂಡ ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡಿಕೊಂಡ್ರು. ಬಟ್ ಆರಂಭ ಚೆನ್ನಾಗಿತ್ತು. ಬಟ್ ಕೊನೆಯ ಹಂತದಲ್ಲಿ ಹರ್ಷಿತ್ ರಾಣಾ ಒಂದು ಅದ್ಭುತವಾದಂತಹ ಸ್ಪೆಲ್ ನ ಮಾಡ್ತಾರೆ. ಆಮೇಲೆ ವಾಷಿಂಗ್ಟನ್ ಸುಂದರ್ ಆಗಿರ್ಬೋದು, ಆಮೇಲೆ ಕುಲ್ದೀಪ್ ಯಾದವ್ ಆಗಿರ್ಬೋದು, ಅವ್ರನ್ನ ರನ್ ಕಟ್ಟಿ ಹಾಕೋದ್ರಲ್ಲಿ ಯಶಸ್ವಿ ಆಗ್ತಾರೆ.
ಕೊಡ್ತಾರೆ. ಒಟ್ಟಾರೆ ಬೌಲಿಂಗ್ ಪ್ರದರ್ಶನಕ್ಕೆ ಹೋಲಿಸಿಕೊಂಡ್ರೆ ತುಂಬಾ ಅದ್ಭುತವಾಗಿ ನಮ್ಮ ಭಾರತದ ಬೌಲರ್ಗಳು ಕಟ್ಟಿ ಹಾಕಿದ್ರು. ಕೇವಲ 237 ರನ್ಗಳ ಟಾರ್ಗೆಟ್ ಇಂಡಿಯಾ ಪಡೆಯುತ್ತೆ. ಅದಾದ ನಂತರ ಇನ್ನಿಂಗ್ಸ್ ಭಾರತ ಆರಂಭ ಮಾಡಿದಾಗ ಗಿಲ್ ಮತ್ತೆ ರೋಹಿತ್ ಶರ್ಮಾ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ನ ಕೊಡ್ತಾರೆ, 50+ ಪಾರ್ಟ್ನರ್ಶಿಪ್ ನ ಕೊಡ್ತಾರೆ. ಅದಾದ ನಂತರ ಗಿಲ್ ವಿಕೆಟ್ ಹೋಗ್ತಾರೆ. ಆಕ್ಚುಲಿ ಗಿಲ್ ವಿಕೆಟ್ ಹೋಗೋದನ್ನೇ ನಮ್ಮವರು ಕಾಯ್ತಾ ಇದ್ರೇನೋ, ಅಷ್ಟರ ಮಟ್ಟಿಗೆ ಕೊಹ್ಲಿ ಬರ್ಲಿ ಅಂತ ಕಾಯ್ತಾ ಇದ್ರು. ಆ ನಂತರ ಕೊಹ್ಲಿ ಎಂಟ್ರಿ ಕೊಡ್ತಾರೆ. ಅದಾದ ನಂತರ ಒಂದು ಇತಿಹಾಸ ಸೃಷ್ಟಿ ಮಾಡ್ತಾರೆ ವಿರಾಟ್ ಕೊಹ್ಲಿ. ಅದ್ಭುತವಾದಂತಹ ಇನ್ನಿಂಗ್ಸ್, ಎಲ್ಲಿಯೂ ಕೂಡ ಬ್ಯಾಟ್ ಶಾಟ್ಸ್ ಗಳನ್ನ ಹೊಡೆಯೋದಿಲ್ಲ. ಪ್ರತಿಯೊಂದು ಬಾಲ್ ಗಳನ್ನ ಎದುರಿಸಿದಂತ ಏಟ್ಗಳಿದೆಯಲ್ಲ, ಅದು ಬಾರ್ಡರ್ಗಳನ್ನ ಹೊಡೆದಂತ ಏಟ್ಗಳಿಗೆ ಇಡೀ ಆಸ್ಟ್ರೇಲಿಯಾ ಪಿಚ್ ನಲ್ಲಿ ಏನ್ ಅಭಿಮಾನಿಗಳಿದ್ರು ಅವ್ರಿಗೆಲ್ಲವೂ ಕೂಡ ತುಂಬಾ ಹೃದಯದ ಸಂತೋಷ ಆಯ್ತು ಅಂತ ಅನ್ಬೋದು. ಇಡೀ ವಿಶ್ವದಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಕಾಯ್ತಾ ಇದ್ರು ಇಂತಹ ಒಂದು ಇನ್ನಿಂಗ್ಸ್ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಅವರ ಬ್ಯಾಟ್ ನಿಂದ ಬರಬೇಕು ಅಂತ ಹೇಳಿ. ಅದ್ರ ಜೊತೆಗೆ ಇಬ್ರು ಕೂಡ ಒಮ್ಮಿಗೆ ಅಂದ್ರೆ ಅದೇ ಒಂದು ಮುರಿಯದ ಪಾರ್ಟ್ನರ್ಶಿಪ್ಗೆ ಇಂತ ಒಂದು ಅದ್ಭುತವಾದ ಆಟವನ್ನ ಆಡ್ತಾರಂತ ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ. ಬಟ್ ಆ ನಿರೀಕ್ಷೆ ಎಲ್ರಿಗೂ ಖುಷಿ ತಂದು ಕೊಟ್ಟಿತ್ತು. ರೋಹಿತ್ ಶರ್ಮಾ ಅದ್ಭುತವಾದಂತಹ ಶತಕವನ್ನ ದಾಖಲಿಸಿದ್ರು. ವಿರಾಟ್ ಕೊಹ್ಲಿ ಒಳ್ಳೆ ಸಾಥ್ನ ಕೊಟ್ರು. ಅದ್ರ ಜೊತೆಗೆ ಅರ್ಧ ಶತಕ ಕೂಡ ದಾಖಲಿಸಿದ್ರು. ಇದರೊಂದಿಗೆ ವಿರಾಟ್ ಕೊಹ್ಲಿ ಮತ್ತೊಂದು ದಾಖಲೆಯನ್ನ ನಿರ್ಮಿಸ್ತಾರೆ. ಅಂದ್ರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ 2ನೇ ಅತಿ ಹೆಚ್ಚು ರನ್ ಬಾರಿಸಿದಂತ ಆಟಗಾರ ಇವ್ರು ಆಗ್ತಾರೆ. ಅಂದ್ರೆ ಇಷ್ಟು ವರ್ಷ ಶ್ರೀಲಂಕಾದ ಸಂಗಕಾರ ಅವರು ಈ ಒಂದು ದಾಖಲೆಯನ್ನ ಮಾಡಿದ್ರು. ಆ ಒಂದು ದಾಖಲೆಯನ್ನ ಮೀರಿ ಈಗ ನಂಬರ್ 2 ಸ್ಥಾನಕ್ಕೆ ಹೋದ್ರು. ಮೊದಲ ಸ್ಥಾನದಲ್ಲಿ 18,000ಕ್ಕೂ ಹೆಚ್ಚು ರನ್ ಗಳಿಸಿರುವಂತ ಸಚಿನ್ ತೆಂಡೂಲ್ಕರ್ ಅವರು ಇದ್ದಾರೆ. ದಾಖಲೆಗಳ ಮೇಲೆ ದಾಖಲೆಗಳಿಗಿಂತ ಇಲ್ಲಿ ರನ್ಗಳ ಒಂದು ಇಂಪಾರ್ಟೆನ್ಸ್ ಅಲ್ಲ, ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಹೇಗೆ ಆಡಿದ್ರು ಅನ್ನುವಂತ ಇಂಪಾರ್ಟೆನ್ಸ್ ತುಂಬಾ ಇರುತ್ತೆ. 2027ಕ್ಕೆ ನಾವು ಫಿಟ್ ಇದೀವಿ, ನಮ್ಮನ್ನ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ ಅಂತ ಹೇಳಿ ಬ್ಯಾಟ್ ಮೂಲಕವೇ ಉತ್ತರವನ್ನ ನೀಡಿದ್ದಾರೆ. ಮುಂದಿನ ಸರಣಿಗಳಿಗೂ ಕೂಡ ಖಂಡಿತವಾಗ್ಲೂ ಆಯ್ಕೆ ಆಗ್ತಾರೆ ಅನ್ನುವಂತ ಭರವಸೆ ಇದೆ. ಇವತ್ತಿನ ಬ್ಯಾಟಿಂಗ್ ವೈಭವ ಖಂಡಿತವಾಗ್ಲೂ ರೋಕೋ ಅಭಿಮಾನಿಗಳಲ್ಲಿ ದೊಡ್ಡ ಸಂತೋಷವನ್ನ ಮೂಡಿಸಿರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಓಕೆ ಪಾಟೀಲ್, ಹಾಗೆ ಕ್ಯಾಪ್ಟನ್ಸಿಯಿಂದ ರೋಹಿತ್ ಶರ್ಮನ ಹೊರಗುಳಿಸಿದ್ದು ಎಲ್ಲೋ ಒಂದ್ ಕಡೆ ಅವ್ರಿಗೆ ಘಾಸಿಗೊಳಗಾಗೋ ಹಾಗೆ ಮಾಡಿತ್ತಾ ಅಂತ ಹೇಳಿ? ಖಂಡಿತವಾಗ್ಲೂ ಇಲ್ಲ. ಯಾಕೆ ಅಂತಂದ್ರೆ ಟೀಮ್ ಇಂಡಿಯಾ ಈಗ ಯಂಗ್ಸ್ಟರ್ಸ್ ಗಳನ್ನ ಜಾಸ್ತಿ ನಂಬ್ಕೊಂಡಿದೆ. ಈಗ ಗಿಲ್ ಈಗಲೇ ಒಂದ್ ಸ್ವಲ್ಪ ಆಸ್ ಅ ಕ್ಯಾಪ್ಟನ್ ಆಗಿ ನೇಮಿಸ್ಕೊಂಡ್ರೆ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಅವರ ಆ ಒಂದು ಕ್ಯಾಪ್ಟನ್ಸಿ ಉಪಯುಕ್ತತೆ ಅವರಿಂದ ಕಲಿಕೆ ಮಾಡಿಕೊಳ್ಳೋದು ಈಗ್ಲಿಂದಾನೇ ಅದನ್ನ ರೂಢಿಸ್ಕೊಂಡ್ರೆ ಖಂಡಿತವಾಗ್ಲೂ ಗಿಲ್ ಅವ್ರಿಗೆ ಅದು ಉಪಯೋಗ ಆಗಬಹುದು ಅನ್ನುವಂತ ಒಂದು ಲೆಕ್ಕಾಚಾರದಿಂದನೇ ಟೀಮ್ ಇಂಡಿಯಾ ಆಡಳಿತ ಮಂಡಳಿ ಗಿಲ್ ಅವ್ರನ್ನ ಈ ಒಂದು ಇನ್ಮುಂದೆ ಏಕದಿನ ಸರಣಿಗಳಿಗೆ ಆ ಒಂದು ಕ್ಯಾಪ್ಟನ್ಸಿನ ಕೊಟ್ಟಿದ್ದು. ನಿನ್ನೆ ಮೊನ್ನೆ ನಾವು ಈ ಒಂದು ಸರಣಿಯಲ್ಲಿ ನೋಡ್ತಾ ಹೋದ್ರೆ ಗಿಲ್ ಸಾಕಷ್ಟು ವಿಷಯಗಳನ್ನ ರೋಹಿತ್ ಶರ್ಮಾ ಮತ್ತೆ ಕೊಹ್ಲಿ ಅವ್ರ ಬಳಿ ಪಡಿತಾ ಇದ್ರು. ಯಾರಿಗೆ ಬೌಲಿಂಗ್ ಕೊಡ್ಬೇಕು, ಯಾರನ್ನ ಎಲ್ಲಿ ಫೀಲ್ಡಿಂಗ್ ನಿಲ್ಲಿಸ್ಬೇಕು, ಯಾರಿಗೆ ಯಾವಾಗ ಬೌಲಿಂಗ್ ನ ಇಳಿಸ್ಬೇಕು, ಈ ರೀತಿಯಾದಂತಹ ಸಲಹೆಗಳನ್ನ ಕೊಡ್ತಾ ಇದ್ರು. ಮತ್ತೆ ಬೌಲರ್ ಗಳಿಗೂ ಕೂಡ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಹೋಗಿ ಟಿಪ್ಸ್ ಗಳನ್ನ ಕೊಡ್ತಾ ಇದ್ರು. ಎಲ್ಲಿಯೂ ಕೂಡ ಗಿಲ್ ನಾನೇ ಕ್ಯಾಪ್ಟನ್ ಅನ್ನುವಂತಹ ಒಂದು ದಪ್ಪ ಅಂತೂ ಖಂಡಿತವಾಗ್ಲೂ ಮೆರೆದಿಲ್ಲ. ಅವರ ಅಂಡರ್ ಅಲ್ಲಿ ಇವರು ಕಲಿಯೋದು ಸಾಕಷ್ಟು ಇರುತ್ತೆ. ಯಾಕಂದ್ರೆ ಈಗ ಕಡಿಮೆ ಅವಧಿ ಇರೋದ್ರಿಂದ, ಅಂದ್ರೆ 2027 ವಿಶ್ವಕಪ್ ಕೊನೆ ಅನ್ನುವಂಥದ್ದು ಇದ್ದಾಗ ಖಂಡಿತವಾಗ್ಲೂ ಒಬ್ಬ ನಾಯಕನ ಬೆಳವಣಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಗಿಲ್ ಅವರಿಗೆ ನಾಯಕತ್ವ ಕೊಟ್ಟಿದ್ದು ಯಾವುದೇ ರೀತಿಯಾದಂತ ತಪ್ಪಿಲ್ಲ. ಕೆಲವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ನೋಡ್ಬೋದು, ರೋಹಿತ್ ಶರ್ಮಾ ಅವ್ರನ್ನ ಕೆಳಗಿಳಿಸಿದ್ರು ಅಂತ ಹೇಳಿ. ಬಟ್ ನೀವು ಟೆಸ್ಟ್ ಇಂದನೂ ರಿಟೈರ್ಮೆಂಟ್ ತಗೊಂಡಿದ್ದೀರಾ, T20 ಇಂದನೂ ರಿಟೈರ್ಮೆಂಟ್ ತಗೊಂಡಿದ್ದೀರಾ, ODI ಒಂದೇ ಆಡ್ತಾ ಇದ್ದಾಗ ಅದರಲ್ಲಿ ಕ್ಯಾಪ್ಟನ್ಸಿನ ನಿಭಾಯಿಸೋದು, ಆ ಪ್ರೆಷರ್ ನ ಹ್ಯಾಂಡಲ್ ಮಾಡೋದು ಅವ್ರಿಗೆಲ್ಲ ಕಷ್ಟ ಆಗ್ತಿತ್ತೇನೋ. ಬಟ್ ಆಸ್ ಎ ಆಟಗಾರನಾಗಿ ಅವ್ರು ಖಂಡಿತವಾಗ್ಲು ಉಳಿತಾರೆ. ಅದ್ರ ಜೊತೆಗೆ ಅವರಲ್ಲಿರುವಂತಹ ನಾಯಕತ್ವದ ಗುಣಗಳು, ಕೊಹ್ಲಿ ಇರುವಂತಹ ನಾಯಕತ್ವದ ಗುಣಗಳು ಈಗ ಗಿಲ್ ಅವರಿಗೆ ಸಿಗೋದ್ರಿಂದ ಮುಂದೆ ಅಂದ್ರೆ 2027 ಇವ್ರು ರಿಟೈರ್ಮೆಂಟ್ ಕೊಟ್ಟ ಮೇಲೆ ಆ ತಂಡವನ್ನ ನಡೆಸೋದು ಆ ಜವಾಬ್ದಾರಿ ಗಿಲ್ ಸಿಗೋದ್ರಿಂದ ಆ ಟಿಪ್ಸ್ ಗಳು ಖಂಡಿತವಾಗ್ಲೂ ಇವ್ರಿಗೆ ಉಪಯೋಗ ಆಗುತ್ತೆ. BCCI ಒಂದು ಒಳ್ಳೆ ಜಾಣ ನಡೆಯನ್ನ ಅನುಸರಿಸಿದೆ ಅಂತ ಹೇಳ್ಬೋದು ಇಲ್ಲಿ. ಓಕೆ, ಥ್ಯಾಂಕ್ ಯು ಪಾಟೀಲ್ ನಿಮ್ಮೆಲ್ಲ ಮಾಹಿತಿಗಾಗಿ.